ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ನನ್ನ ಲಾಸ್ಟ್ ಒಂದು ಶಾರ್ಟ್ ವಿಡಿಯೋ ಹಾಕಿರ್ತೀನಿ, ನೈಟ್ ಔಟ್ ವಿತ್ ಜಿನ್ಸಿ ಫ್ಯಾಮಿಲಿ ಅಂತೇಳಿ. ಆ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ನೀವೇ ನೋಡ್ಬೋದು, ಇಲ್ಲಿ ನಾನು ಮತ್ತು ರಶ್ಮಿ ಇಬ್ಬರು ಕೂಡ ಜಿನ್ಸಿನ ಮೀಟ್ ಮಾಡ್ಲಿಕ್ಕಂತ ಇಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮಿಬ್ರಿಗೂ ಕೂಡ ಆಫ್ ಇತ್ತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತಲ್ಲ ಅಂತೇಳಿ ನಾವಿಬ್ಬರೂ ಕೂಡ ಜಿನ್ಸಿನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಶ್ಮಿ ಅವ್ರ ಹಸ್ಬೆಂಡ್ ಜೊತೆ ಮಾತಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾಳೆ. ನಾನು ವೀಡಿಯೋ ಕೂಡ ಮಾಡಿದ್ರು, ನಾನು ಸ್ವಲ್ಪ ಬ್ಯುಸಿ. ಹೀಗೆ ಇಬ್ಬರು ಹೋದ್ವಿ. ಅಲ್ಲಿ ವೆಯ್ಟ್ ಮಾಡಿ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಯಾಕಂತ ಅಂದರೆ ಜಿನ್ಸಿ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಕೂಡ ಒಂದು ಆಲ್ರೆಡಿ ಇನ್ನೊಂದು ಪಾರ್ಕ್ ಇದೆ, ಆ ಪಾರ್ಕ್ ಒಳಗಡೆ ಹೋಗಿದ್ರು. ಅವ್ರು ಆ್ಯಕ್ಚುಲಿ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು. ಸೊ ಹಾಗಾಗಿ ನಾವಿಬ್ಬರೂ ಕೂಡ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈ ಕಲ್ಗಳ ಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅವರಿಬ್ಬರು ಬಂದು ಆಮೇಲೆ ಒಂದು ಜಸ್ಟ್ ನಾನಾಗಿ ವೀಡಿಯೋ ಮಾಡ್ತಾ ಇದ್ವಿ. ಅವ್ರ ಹಸ್ಬೆಂಡ್ ಸ್ವಲ್ಪ ಶೈ ನೇಚರ್, ಅವರು ವೀಡಿಯೋ ಎಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅದಕ್ಕೂ ಕೂಡ ಅವ್ರ ಹಸ್ಬೆಂಡ್ ಬರಲ್ಲ ಅಂತ ಹೇಳ್ತಿದ್ರು. ನಾನು ಅದೇ ಥರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ರಶ್ಮಿ ಏನಾಗೋದಿಲ್ಲ ತಗೋ ಅಂತ ಹೇಳ್ತಾ ಇದ್ಲು. ಅದಾದ ನಂತರ ಅವರು ಕೂಡ ಫುಡ್ ಆರ್ಡರ್ ಮಾಡಿದ್ರು. ನನಗೆ ಮಸ್ಕ್ ಮೆಲನ್ ಹಾಗೆ ಬ್ರೋಸ್ಟೆಡ್ ಆರ್ಡರ್ ಮಾಡಿದ್ರು. ರಶ್ಮಿಗೆ 7up ಮತ್ತು ಬ್ರೋಸ್ಟೆಡ್. ಅವರಿಬ್ರು ಬ್ರೋಸ್ಟೆಡ್ ಮತ್ತು ಹಾಗೆ ಕೂಡ ಜ್ಯೂಸನ್ನ ಕೂಡ ಅವರು ಆರ್ಡರ್ ಮಾಡಿಕೊಂಡ್ರು. ಇವಾಗ ಫುಡ್ಡನ್ನು ಕೂಡ ತೊಗೊಂಡು ಅದು ಡೆಲಿವರಿ ಆರ್ಡರ್ ಬಂದಾದ ನಂತರ ಅದರೊಳಗಡೆ ನಾವು ಈಗ ಫುಡ್ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ನಾವು ಮುಂಚೆನೇ ಆರ್ಡರ್ ಮಾಡೋದು ಅಂತ ಹೇಳಿದ್ರೆ, ರೋಡ್ ಸೈಡೇ ನಾವು ನಿಂತ್ಕೊಂಡಿದ್ದು. ಸೊ ರೋಡ್ ಸೈಡೇ ಫುಡ್ ಡೆಲಿವರಿ ಆಗೋದು. ಇನ್ನು ನಾವು ಒಳಗಡೆ ಹೋದ್ಮೇಲೆ ಮತ್ತೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಫುಡ್ ಮುಂಚೆನೇ ಆರ್ಡರ್ ಮಾಡಿದ್ವಿ. ಇಲ್ಲಿ ಎಲ್ಲಿ ಕೂತ್ಕೊಳ್ಳೋದು ಅಂತೇಳಿ ನೋಡ್ತಾ ಇದ್ದಾರೆ ಜಿನ್ಸಿ ಮತ್ತು ಅವ್ರದ್ದು ಹಸ್ಬೆಂಡು. ಇದು ಪಾರ್ಕ್ ಒಳಗಡೆ ಈ ಥರ ಇದೆ, ನೀವು ನೋಡ್ಬೋದು. ಫುಲ್ ಎಲ್ಲ ವಾಟರ್ ಇದೆ, ಆಲ್ಮೋಸ್ಟ್ ಎಲ್ಲ ಗ್ರೀನರೀಸ್ ಇದೆ, ತುಂಬ ಅಂದರೆ ತುಂಬ ಮರಗಳು ಕೂಡ ಇದೆ. ಫೈನಲಾಗಿ ನಾವು ಒಂದು ಪ್ಲೇಸ್ನ ಹುಡುಕಿ ಅಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಆದರೆ ನಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು ನೀವು, ನಮ್ಮ ನೆಂಟರು ಕೂಡ ಬಂದಿದ್ದಾರೆ. ಎಷ್ಟು ನೆಂಟರು ಅಂತ ಅಂದರೆ ಒಬ್ಬರೋ ಇಬ್ಬರೋ ಆದರೆ ಓಕೆ. ನಾವು ಆರ್ಡರ್ ಮಾಡಿರೋದೇ ಒಂದು ಎರಡು ಲಾರ್ಜ್ ಬ್ರೋಸ್ಟೆಡ್ನ ನಾವು ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಆದರೆ ನಮ್ಮ ಜೊತೆಗೆ ಬಂದ ನೆಂಟರುಗಳು ಎಷ್ಟು ಜನ ಅಂತ ಹೇಳಿದ್ರೆ ನೀವೇ ಕೌಂಟ್ ಮಾಡಿ ನೋಡಿ, ಇದ್ರಲ್ಲಿ ಗೊತ್ತಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ನೆಂಟರು ಇದ್ದಾರೆ ಅಂತೇಳಿ. ಅದು ಒಬ್ರಿಗಿಂತ ಒಬ್ಬರು ದಪ್ಪಗಿದ್ದಾರೆ ಆಯಿತಾ. ಇದೇ ಥರ ನಮ್ಮ ಊರುಗಳಲ್ಲಿ ಯಾವ ಥರ ನಾವು ಅಂದರೆ ಒಂದು ಕುರಿನೋ ಆಡೋ ಸಾಕೋದಕ್ಕೆ ನಾವು ಈ ಥರ ಕಾಂಪಿಟೇಷನಲ್ಲಿ ದಪ್ಪ ಆಗಲಿ ಅಂತ ಇದು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಯಾವ ಥರ ಅಂತೇಳಿ ಒಂದು ಬೇಕಿಗಿಂತ ಇನ್ನೊಂದು ಬೇಕು ತುಂಬಾ ದಪ್ಪ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. ಆದರೆ ಈ ಒಂದು ನನಗೆ ಅರ್ಥ ಆಗಲಿಲ್ಲ, ಏನಕ್ಕೆ ಎಲ್ಲ ಕ್ಯಾಟ್ ಬಂದುಬಿಟ್ಟು ನಮ್ಮ ಹತ್ರನೇ ಕೂತ್ಕೊಂತಂತ ಹೇಳಿ. ಏನಿವೆ ಬ್ರೋಸ್ಟೆಡ್ ಸ್ಮೆಲ್ಗೆ ಅಂತೇಳಿ ರಶ್ಮಿ ಹೇಳಿದ್ಲು. ಸೊ ಹಂಗಾಗಿ ನಾನು ಸರಿ ಮೇ ಬಿ ಇರ್ಬೋದೇನೋ, ಅದು ಸ್ಮೆಲ್ ಅಂದರೆ ಅದು ಒಂದು ಫ್ಲೇವರ್ ಸ್ಮೆಲ್ ಬರ್ತಿರುತ್ತಲ್ಲ. ಸೊ ಅದಕ್ಕೋಸ್ಕರ ಮೇ ಬಿ ಎಲ್ಲ ಬೇಕು ಅಂದ್ಬಿಟ್ಟು ನಮ್ಮ ಹತ್ರನೇ ಕೂತ್ಕೊಂಡು. ಅದಾದ ನಂತರ ನಾವು ಸರಿ ಪಾರ್ಕ್ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಈ ವಾಟರ್ ಕರೆಕ್ಷನ್ ಬಂದುಬಿಟ್ಟು ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಲಾಸ್ಟಲ್ಲಿ ಒಂದು ಫಾಲ್ಸ್ ಇದೆ, ಅಲ್ಲಿಂದ ಇದು ಕನೆಕ್ಷನ್ ಆಗಿದೆ. ಇದೆಲ್ಲ ಫುಲ್ ಈ ಥರ ಇದೆ. ನಾವು ಬೇಕಂತ ಅಂದರೆ ಇಲ್ಲೆಲ್ಲ ಈ ಗ್ರೀನರಿಯಲ್ಲೆಲ್ಲ ಈ ಗ್ರೀನರಿ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆಲ್ಲ ಕೂತ್ಕೊಂಡು ನಾವು ಕೂಡ ಊಟ ತಿನ್ಬೋದು. ಇಲ್ಲಿ ಮೇಯ್ನಾಗಿ ಏನು ಒಂದು ತುಂಬಾ ಇಷ್ಟ ಆಗುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಮೇಯ್ನಾಗಿ ಸೌದೀಸ್ ಏನು ಮಾಡ್ತಾರಂತ ಹೇಳಿದ್ರೆ, ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಬಂದು ಪಾರ್ಕ್ಗಳಲ್ಲಿ ಕೂತ್ಕೊಂಡು ಅವರು ಊಟ ಮಾಡಿಕೊಂಡು ಆಲ್ಮೋಸ್ಟು ಟೈಮ್ ಪಾಸ್ ಮಾಡ್ತಾರೆ. ಅದು ಫುಲ್ ಫ್ಯಾಮಿಲಿ. ಇದು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರುಗಳಲ್ಲೆಲ್ಲ ನಾವು ಯಾವ ಥರ ಏನು ಮಾಡ್ತೀವಿ ಅಂತಂದರೆ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿರೋ ಥರ ಇಲ್ಲ ಕಪಲ್ಸ್, ಇಲ್ಲ ಗಂಡ ಹೆಂಡ್ತಿ ಈ ಥರ ಇಬ್ಬರೇ ಬರೋದು, ಇಲ್ಲ ಗಂಡ ಹೆಂಡ್ತಿ ಮಕ್ಕಳು ಅಷ್ಟೇ ಬರೋದು. ಬಂದು ಪಾರ್ಕಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಇಲ್ಲ 1 ಅವರ್, ಮ್ಯಾಕ್ಸಿಮಮ್ 1 ಅವರ್ ಒಂದು ವಾಕ್ ಥರ ಇಲ್ಲ ಎಕ್ಸಸೈಸ್ ಥರ ಮಾಡಿ ಅವರು ಹೋಗೋದು, ಈ ಥರ ಮಾಡ್ತಾರೆ. ಬಟ್ ಇಲ್ಲ ಆ ಥರ ಅಲ್ಲ. ಕಂಪ್ಲೀಟ್ ಫ್ಯಾಮಿಲಿನೇ ಬಂದು ಆಲ್ಮೋಸ್ಟ್ 6 o'clock ಬಂದ್ರೂ ಅವರು 11-12ವರೆಗೂ ಇಲ್ಲೇ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಊಟ ತಿಂದ್ಕೊಂಡು ಮಕ್ಕಳ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಅವರು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಇದು ಒಂದು ತುಂಬ ಇಷ್ಟ ಆಗುವಂಥ ವಿಷಯ ಇಲ್ಲಿ. ಇದು ಈ ಪಾರ್ಕಿನ ಎಂಡ್ ಜಾಗ, ಫಾಲ್ಸ್ ಅಂತ ಹೇಳಿದ್ನಲ್ಲ ಅದು ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.